ಅವ್ರು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿ ಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರ ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿ ಜೆ ಪಿಗೆ ಹೋಗೋದು. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗಿದ್ದು ಯಡಿಯೂರಪ್ಪವ್ರ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ ಕ್ಯಾಂಡಿಡೇಟು. ಬಿಜೆಪಿಯಲ್ಲಿ ಬಣ ಇದೆ ಅಂದಂಗೆ ಸರ್. ಹಾಂ, ಸ್ವಲ್ಪ ಹೌದು. ಮತ್ತು ಇವರು ಸುಮ್ಮನೆ ನಾಟಕ, ಯಡಿಯೂರಪ್ಪ ಮಗ ಅನ್ನೋದು. ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು. ಬಿಟ್ಬಿಡ್ಲಲ್ಲ, ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿ ಜೆ ಪಿಯಾಗ ಅಂತ ಹೇಳೋ, ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯವರು ಕರೆ ಕೊಟ್ಟಿದ್ರು, ಯತ್ನಾಳ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಗೊತ್ತಿಲ್ಲ. ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ. ಮತ್ತು ಎಲ್ಲಿ ಸ್ವಾಭಿಮಾನ ಹೋಯ್ತು? ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್, ವಿಜಯೇಂದ್ರ ಕ್ಯಾಂಡಿಡೇಟು, ಯಡಿಯೂರಪ್ಪನವ್ರ ಕ್ಯಾಂಡಿಡೇಟು. ಅವರು ಯಡಿಯೂರಪ್ಪ ಅವರು ಕಾರ್ಯ ಒನ್ ಟೀಮು. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟು ಸಿದ್ದೇಶ್ವರ ಕ್ಯಾಂಡಿಡೇಟ್. ಅದು ಯಡಿಯೂರಪ್ಪವ್ರಿಗೆ ಹೇಳಾರ್ದಂಥ ಅಲ್ಲಿ ಮಾಜಿ ಸಂಸದ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗಿದ್ರೆ ಮಾತು ಬೇರೆ ಅದಪ್ಪ. ನಾ ಹೇಳಿದ್ದೆಲ್ಲ ಮೊದಲೇ ಇದು. ಸುಮ್ಮನೆ ಇದೆಲ್ಲ ನಾಟಕ. ಬೇಡ ಅಂದಿದ್ರಿ, ಆದರೂ ಮತ್ತೆ ನಮ್ಗೆ ಗೊತ್ತಿದೆ ನಾಟಕ ಇದು ಅಂಥೇಳಿ. ನಾನು ಹೇಳಿದ್ನಲ್ಲ, ಸುಮ್ಮನೆ ಹೋಗ್ಬಿಡೋದು ಅಂತಂದ್ರೆ. ಸುಮ್ಮನೆ ಹೋಗ್ಬಿಡಿ ಬಿ ಜೆ ಪಿಗೆ ಹೋಗಿ ಹೇಳ್ಕೊಡ್ತಾರೆ. ಇವ್ರು ಇಷ್ಟೇ ಅದ ನೋಡು. ಬರ್ತಾರೆ ಟೈಮ್ 2028ಕ್ಕೆ.